SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. Sorry about what happened in the family. Let the family, God give you the strength. ನಿಮ್ಮ mother passing away. That is, ಅಂದ್ರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು, ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರಾ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯಕ್ಕೆ ಅಂತ ಅಂದ್ರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ಲ ನಿಮ್ಗೆಲ್ಲ. No, we are just asking from, you are saying also, India, ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಇದು ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಬಹುಶಃ ಅವ್ರು ಎಲ್ಲರೂ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡ್ ಅಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಎಸ್ಪೆಷಲಿ ಸಿನಿಮಾ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂತವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾಗಿ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವರೇ, ಐ ಲವ್ ರೀಸನ್ ನೀವು ಸಮುದ್ರ ಅಂತ ಗೊತ್ತಾಯ್ತು. ಸ್ವಲ್ಪ ಕಷ್ಟ, ಅದಕ್ಕೆ ಬೇಕಾದಂತ ತಯಾರಿಗಳು, ಅದಕ್ಕೆ ಬೇಕಾದಂತ ಶ್ರಮ, ಅದಕ್ಕೆ ಬೇಕಾದಂತ ಎಲ್ಲಾ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂತ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದ್ ಯಾವುದು ಒಳ್ಳೇದಲ್ಲ. ನಾನೇ ಹೇಳ್ತಾ ಇದೀನಿ, ಅದ್ ಯಾವುದು ಒಳ್ಳೇದಲ್ಲ. ಬೇಗ ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಬೇಗ ಕತೆ ರೆಡಿ ಮಾಡ್ಕೋಬೇಕು, ಬೇಗ ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗ್ಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀನಿ. ಮಲಯಾಳಮು, ಕೊರಿಯನು, ಚೈನೀಸ್ ಅಂತ ಲ್ಯಾಂಗ್ವೇಜ್ ಇಷ್ಟೋದಾಗ ಅದು ನಿಮ್ಗೆ ಸಮುದ್ರ ಅಂತ ಅನ್ಕೊಂಡು ಎಲ್ಲಾ ಸಮುದ್ರನು ದಾಟ್ ಬರ್ಬೇಕು ಅಂತ ಆ ಡಿಫಿಕಲ್ಟಿ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ಇಲ್ಲ 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 ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾ ಅನ್ನೋದು ಒಂದೇ ಲ್ಯಾಂಗ್ವೇಜ್ ವರ್ಲ್ಡ್ ಅಲ್ಲಿ. ಸಿನಿಮಾ ಅಂದ್ರೆ ನಿಮಗ್ ಗೊತ್ತಿರೋದು ಸಿನಿಮಾ, ನನಗ್ ಗೊತ್ತಿರೋದು ಸಿನಿಮಾ. ನಾನೆಲ್ಲೋ ಬಾರ್ಡರ್ ದಾಟ್ಬೇಕು ಅಂತ ಅವ್ರಿಗೋಸ್ಕರ ಸಿನಿಮಾ ಮಾಡಿ ಮೆಚ್ಚಿಸ್ಕೋಬೇಕು ಅಂತ ನಾನು ಸಿನಿಮಾ ಮಾಡಲ್ಲ ಕಣಪ್ಪ. ಫಸ್ಟ್ ನನ್ನ ತಾಯ್ನಾಡು, ನನ್ನ ಭಾಷೆ, ನನ್ನ ನೆಲ, ನಾನು ಬೆಳೆದ ಜಾಗ, ಇದು ನನ್ನ ಮೊದಲ ಆದ್ಯತೆ. ಇಲ್ಲಿ ನಾನು ಇದೇ ನಮ್ಮ ಸ್ಟೇಟ್ ಅಲ್ಲಿ, ನಮ್ಮ ರಾಜ್ಯದಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಕೇವಲ ಒಳ್ಳೆ ಸಿನಿಮಾ ಮಾಡ್ಕೊಳ್ಳೋದಷ್ಟೇ ನಮ್ಮ ಆಲೋಚನೆ. ಇನ್ನು ಕೊಡುಗೆ ಅನ್ನೋದು ತದನಂತರ, ಎಲ್ಲ ರೆಡಿ ಆದ್ಮೇಲೆ. ಇದಿಷ್ಟವಾಗಿರೋರು ಯಾರ್ಯಾರು ಇದನ್ನ ನೋಡಿರ್ತಾರೋ ಅವ್ರೆಲ್ಲ ಬೇಕಾದ್ರೆ ಇದಕ್ಕೆ ಇಂಟ್ರಾಕ್ಟ್ ಮಾಡ್ತಾರೆ. ನಾವ್ ಯಾರಿಂದನೂ ಹೋಗಲ್ಲ ಕಣಮ್ಮ. ಫಸ್ಟ್ ನಮ್ ಕೆಲಸ ಮಾಡ್ತಾ ಇದೀವಿ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ನಾನ್ ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ತಿರೋ ಕತೆ, ಮಾಡ್ತಿರೋ ಕಾನ್ಸೆಪ್ಟ್, ಹೇಳ್ತಿರೋ ರೀತಿ ನಮ್ಮ ಜನಗಳಿಗೆ ನೀವ್ ಯಾವಾಗ್ಲೂ ಕೇಳ್ತೀರಾ, ಹೊಸದಾಗಿ ಏನಾರು ಕೊಡಿ, ಹೊಸದಾಗಿ ಏನಾರು ಕೊಡಿ, ಜನಕ್ಕೆ ಇಷ್ಟ ಆಗೋ ತರ ಕೊಡಿ. ಸಮ್ಟೈಮ್ಸ್ ಕಷ್ಟವಾಗುತ್ತೆ. ಸಮುದ್ರ ಅಂದಾಗ ಅಷ್ಟು ಸುಲಭ ಅಲ್ಲ ಅಲ್ವಾ? ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗಕ್ಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತಿರೋ ತೆಪ್ಪದಲ್ಲಿ ಆಗಲ್ಲ. ಇನ್ ಸಮುದ್ರದಲ್ಲಿ ಈಜದೆಲ್ಲ ಬಂತು, ಹಡಗು ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳೇಬೇಕು. ನಾನ್ ಪ್ಯಾಸೆಂಜರ್ಸ್ ನ, ಕೆಲಸ ಮಾಡೋರ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸ್ಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಮ್ಮ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲ್ ಸಿನಿಮಾ ಮಾಡೋದು ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದು ಬೇರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.